ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ ಅಶೋಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರ ನಿಯೋಗದಿಂದ ಗೌರವ ಸನ್ಮಾನ. ದಾಂಡೇಲಿ ತಾಲೂಕು ಹಾಗೂ ಇನ್ನಿತರ ತಾಲೂಕುಗಳಿಗೆ ಸಿಎಸ್ಆರ್ ಯೋಜನೆಯ ಮೂಲಕ ವಿವಿಧ ಅನುದಾನಗಳ ಜೊತೆಗೆ ಸಾಕಷ್ಟು ಸಮಾಜಮುಖಿ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡುತ್ತಾ ಬಂದಿರುವ ಹಾಗೂ ಇದಕ್ಕೆ ಮೂಲ ಕಾರಣೀಕರ್ತರಾದ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರನ್ನು ಬಿಜೆಪಿ ರಾಜ್ಯ ಹಿರಿಯ ನಾಗರಿಕರ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಅಶೋಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರ ನಿಯೋಗದಿಂದ ಅಭಿನಂದನಾ ಪತ್ರವನ್ನು ನೀಡಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜೇಂದ್ರ ಜೈನ್ ಅವರಿಗೆ ನೀಡಿದ ಅಭಿನಂದನಾ ಪತ್ರದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಲಾಗಿದೆ. ಕಾಗದ ಕಾರ್ಖಾನೆಯ ಸಿಎಸ್ಆರ್ ಯೋಜನೆಯಡಿ ಬಸ್ ತಂಗುದಾಣಗಳು, ಆಟೋ ರಿಕ್ಷಾ ನಿಲ್ದಾಣಗಳು, ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳು, ಶಾಲಾ ಕೊಠಡಿಗಳು, ವಿವಿಧ ಶಾಲೆಗಳಿಗೆ ಬಿಸಿಯೂಟ ಕೊಠಡಿಗಳನ್ನು, ವಿವಿಧ ಉದ್ಯಾನವನಗಳಿಗೆ ಜಿಮ್ ಸಲಕರಣೆ ಅಳವಡಿಕೆ, ಸಾರ್ವಜನಿಕ ಆಸ್ಪತ್ರೆಗೆ ಆಕ್ಸಿಜನ್ ಕೇಂದ್ರ ಹಾಗೂ ಅಗತ್ಯ ಮೂಲಸೌಕರ್ಯಗಳ ಕೊಡುಗೆ, ದಂಡಕಾರಣ್ಯ ಇಕೋ ಪಾರ್ಕಿಗೆ ಅಗತ್ಯ ಮೂಲಸೌಕರ್ಯಗಳ ಒದಗಣೆ ಮತ್ತು ನಿರ್ವಹಣೆಗೆ ಆರ್ಥಿಕ ನೆರವು, ಶ್ರೀ ಬಸವೇಶ್ವರ ಮೂರ್ತಿ ನಿರ್ಮಾಣಕ್ಕೆ ಆರ್ಥಿಕ ನೆರವು, ವಿವಿಧ ದೇವಸ್ಥಾನ, ಮಂದಿರ, ಚರ್ಚ್ಗಳ ಅಭಿವೃದ್ಧಿಗೆ ನೆರವು ಮತ್ತು ಮೂಲಸೌಕರ್ಯಗಳ ಒದಗಣೆ, ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ದಾಂಡೇಲಿಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್, ಕೊಡೆ, ನೋಟ್ಬುಕ್ ವಿತರಣೆ, ಸರ್ಕಾರಿ ಕಚೇರಿಗಳಿಗೆ ಹಾಗೂ ವಿವಿಧ ಶಾಲಾ ಕಾಲೇಜುಗಳಿಗೆ ಕಂಪ್ಯೂಟರ್ ಕೊಡುಗೆ, ಹಿಂದೂ ರುದ್ರಭೂಮಿ ನಿರ್ಮಾಣಕ್ಕೆ ವಿಶೇಷ ಅನುದಾನ, ಗೋಪುರ ಗಡಿಯಾರ ನಿರ್ಮಾಣ, ಸಾರ್ವಜನಿಕ ಗ್ರಂಥಾಲಯಕ್ಕೆ ಮೇಲ್ಛಾವಣಿ ಹೊದಿಕೆ ಹಾಗೂ ಅಗತ್ಯ ಮೂಲಸೌಕರ್ಯಗಳ ಒದಗಣೆ, ಶಾಲಾ ಕಾಲೇಜುಗಳಿಗೆ ಸುಸಜ್ಜಿತ ಶೌಚಾಲಯಗಳ ನಿರ್ಮಾಣ, ಕರ್ನಾಟಕ ಭವನದ ನವೀಕರಣ, ಫುಟ್ಪಾತ್ ಹಾಗೂ ಉದ್ಯಾನವನಗಳಲ್ಲಿ ವಾಕಿಂಗ್ ಪಾತ್ ನಿರ್ಮಾಣದೊಂದಿಗೆ ಸಿಮೆಂಟ್ ಬೆಂಚುಗಳ ಅಳವಡಿಕೆ, ದುಸಗಿಯ ಸರಕಾರಿ ಗೋಶಾಲೆಗೆ ಅಗತ್ಯ ಮೂಲಸೌಕರ್ಯಗಳ ಒದಗಣೆ, ದಾಂಡೇಲಿ ನಗರಕ್ಕೆ ಪ್ರವೇಶವಾಗುವಲ್ಲಿ ಮತ್ತು ನಗರದಿಂದ ನಿರ್ಗಮಿಸುವಲ್ಲಿ ಸುಸಜ್ಜಿತವಾದ ಕಮಾನ್ ನಿರ್ಮಾಣ, ಗೌಳಿವಾಡ ಸೇರಿದಂತೆ ಮೊದಲಾದ ಪ್ರದೇಶಗಳಿಗೆ ಉಚಿತ ಬೋರ್ವೆಲ್ ವ್ಯವಸ್ಥೆ, ಕೆರೆ ಹೂಳೆತ್ತುವಿಕೆ, ಉಚಿತ ಹೊಲಿಗೆ ತರಬೇತಿಯ ಜೊತೆಗೆ ಹೊಲಿಗೆ ಯಂತ್ರಗಳ ವಿತರಣೆ, ಪ್ಲಾಸ್ಟಿಕ್ ನಿರ್ಮೂಲನೆಗಾಗಿ ಬಟ್ಟೆ ಚೀಲಗಳ ವಿತರಣೆ, ಹೊರ ತಾಲೂಕು ಮತ್ತು ಹೊರ ಜಿಲ್ಲೆಗಳಲ್ಲಿರುವ ವೃದ್ಧಾಶ್ರಮಗಳಿಗೆ ಅಗತ್ಯ ಮೂಲಸೌಕರ್ಯಗಳ ಒದಗಣೆ ಮತ್ತು ನೆರವು, ಸಾಕಷ್ಟು ವಿವಿಧ ಸ್ತರಗಳಲ್ಲಿ ಆರೋಗ್ಯ ಶಿಬಿರಗಳು, ಕಲೆ, ಸಂಸ್ಕೃತಿ, ಕ್ರೀಡೆಗೆ ವಿಶೇಷವಾದಂತಹ ಪ್ರೋತ್ಸಾಹದ ಜೊತೆಗೆ ಆರ್ಥಿಕ ನೆರವು, ಹೀಗೆ ನಾನಾ ರೀತಿಯಲ್ಲಿ ಸಮಾಜಕ್ಕೆ ಉಪಯುಕ್ತ ಕೊಡುಗೆಗಳನ್ನು ನೀಡಿದ ಹೆಗ್ಗಳಿಕೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಮತ್ತು ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ ಸಲ್ಲುತ್ತದೆ. ಕಾರ್ಖಾನೆ ಹೇಗಿರಬೇಕು ಎನ್ನುವುದನ್ನು ತನ್ನ ಕಾರ್ಯದಕ್ಷತೆಯ ಮೂಲಕ ತೋರಿಸಿಕೊಟ್ಟಂತಹ ಕೀರ್ತಿ ರಾಜೇಂದ್ರ ಜೈನ್ ಅವರಿಗೆ ಸಲ್ಲುತ್ತದೆ. ಕಾರ್ಖಾನೆಯ ಪ್ರಗತಿಯ ಜೊತೆಗೆ ಊರಿನ ಪ್ರಗತಿಗೆ ಕಂಕಣಬದ್ಧರಾಗಿರುವ ರಾಜೇಂದ್ರ ಜೈನ್ ಅವರ ಸಮರ್ಥ ನಾಯಕತ್ವ, ಸಕಾಲಿಕ ನಿರ್ದೇಶನ ಮತ್ತು ಮಾರ್ಗದರ್ಶನ, ಕ್ರಿಯಾಶೀಲತೆ ಹಾಗೂ ಸಮಾಜಮುಖಿ ವ್ಯಕ್ತಿತ್ವ ಅನುಕರಣೀಯ ಮತ್ತು ಅಭಿನಂದನೀಯ. ಅಭೂತಪೂರ್ವ ಸೇವಾ ಕೈಂಕರ್ಯವನ್ನು ಕೈಗೊಂಡು ದಾಂಡೇಲಿಯ ಜೀವನಾಡಿಯಾಗಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಮಗ್ರ ಪ್ರಗತಿಯ ಜೊತೆಗೆ ದಾಂಡೇಲಿಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಾ ಬಂದಿರುವ ರಾಜೇಂದ್ರ ಜೈನ್ ಅವರ ಸೇವಾ ಬದ್ಧತೆ ಮತ್ತು ಪ್ರಾಮಾಣಿಕತೆ ಹಾಗೂ ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಗಣಿಸಿ ಅಭಿನಂದಿಸಲಾಗಿರುವ ಪ್ರಶಂಸನಾ ಪತ್ರವನ್ನು ರಾಜೇಂದ್ರ ಜೈನ್ ಅವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್ ಅವರು ಸೇರಿದಂತೆ ಹಿರಿಯ ನಾಗರಿಕರಾದ ರವಿ ಲಕ್ಷ್ಮೇಶ್ವರ, ಶಾರದಾ ಪರಶುರಾಮ್, ಮುರ್ತುಜಾ ಹುಸೇನ್ ಆನೆಹೊಸೂರ್, ಪಿಡಿ ಪಾಟೀಲ್, ನಾರಾಯಣ್ ಶಿಕಾರಿಪುರ್, ಕೃಷ್ಣಮೂರ್ತಿ, ಶ್ರೀಮತಿ ಕೃಷ್ಣಮೂರ್ತಿ, ಜಯಶ್ರೀ ನ್ಯಾಮ್ತಿ, ಕೃಷ್ಣ ಲಕ್ಷ್ಮೇಶ್ವರ ಮೊದಲಾದವರು ಸೇರಿ ರಾಜೇಂದ್ರ ಜೈನ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ರಾಜೇಂದ್ರ ಜೈನ್ ಅವರು ಸನ್ಮಾನಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಉಪಸ್ಥಿತರಿದ್ದರು.